ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗೋಧಿ ಹಿಟ್ಟಿನಿಂದ ಲಾಡು ಮಾಡ್ತಾ ಇದ್ದೇನೆ. ಸುಲಭದಲ್ಲಿ ಮಾಡುವಂತಹ ಒಂದು ರೆಸಿಪಿ. ಇಲ್ಲಿ ನಾನು 1 ಗ್ಲಾಸ್ನಷ್ಟು ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಇದನ್ನೀಗ ಜರಡಿ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಗ್ಯಾಸನ್ನು ಆನ್ ಮಾಡಲಿಲ್ಲ. ಈಗ ಜರಡಿ ಮಾಡಿಕೊಂಡು ಆದ ನಂತರ ಗ್ಯಾಸನ್ನು ಆನ್ ಮಾಡಿಕೊಂಡು ಸ್ಲೋ ಫ್ಲೇಮಲ್ಲಿಟ್ಟು ಇದನ್ನು ಹುರಿಬೇಕು. ಇದನ್ನು ಹೀಗೆ ಒಂದು 10 ನಿಮಿಷ ಹುರಿತಾ ಇರಬೇಕು. ಇದೊಂದು ಕಲರ್ ಬರಬೇಕು, ಅಷ್ಟರವರೆಗೆ ಇದನ್ನು ಹುರಿಬೇಕು. ಆಮೇಲೆ ಇದಕ್ಕೆ ಸಕ್ಕರೆಯನ್ನು ಸೇರಿಸ್ತಾ ಇದ್ದೇನೆ. ಇದು ನಾನು ಮಿಕ್ಸಿಗೆ ಹಾಕಿ ಹುಡಿ ಮಾಡಿ ಇಟ್ಟುಕೊಂಡಂತಹ ಸಕ್ಕರೆ, ನೈಸಾಗಿ ಇದನ್ನು ಹುಡಿ ಮಾಡಿ ಇಟ್ಟುಕೊಂಡದ್ದು. ಇದು ನಾನು ಆ ಗೋಧಿ ಹಿಟ್ಟು ತಗೊಂಡ ಅದೇ ಗ್ಲಾಸಲ್ಲಿ ಒಂದು 1/4 ಗ್ಲಾಸಿನಷ್ಟು ಉಂಟು. ಆಮೇಲೆ 4-5 ಚಮಚದಷ್ಟು ತುಪ್ಪವನ್ನು ತಗೊಂಡಿದ್ದೇನೆ. ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಇಲ್ಲಿ ಲಾಡನ್ನು ನಮಗೆ ಉಂಡೆ ಮಾಡಲಿಕ್ಕೆ ಬರುವ ಹಾಗೆ ತುಪ್ಪವನ್ನು ಹಾಕಿಕೊಂಡ್ರೆ ಆಯಿತು, ಜಾಸ್ತಿ ಹಾಕೋದು ಬೇಡ. ಇನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿಕೊಂಡು ತುಪ್ಪವನ್ನು ಹಾಕಬೇಕು. ತುಪ್ಪದಲ್ಲೇ ಮಾಡುವುದರಿಂದ ತಿನ್ನಲಿಕ್ಕೂ ತುಂಬ ಟೇಸ್ಟಿಯಾಗಿರ್ತದೆ ಇದು. ಈಗ ಇದು ಗಟ್ಟಿಯಾಗಿದೆ, ಉಂಡೆ ಮಾಡಲಿಕ್ಕೆ ಬರ್ತದೆ. ಇನ್ನಿದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 5 ಬಾದಾಮಿ ಬೀಜ ಹಾಗೂ 10-12 ಒಣ ದ್ರಾಕ್ಷಿಯನ್ನು ತಗೊಂಡಿದ್ದೇನೆ. ಇದನ್ನೆಲ್ಲ ಇದಕ್ಕೆ ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನಿದನ್ನು ಬೇಕಾದ ರೀತಿಯಲ್ಲಿ ಉಂಡೆ ಮಾಡಿಕೊಳ್ಬೇಕು. 1 ಕಪ್ ಗೋಧಿ ಹಿಟ್ಟಿನಲ್ಲಿ ಸುಮಾರು 7-8 ಲಡ್ಡು ಆಗ್ತದೆ. ತುಂಬಾ ಟೇಸ್ಟಿಯಾಗಿರುವಂತಹ, ಸುಲಭದಲ್ಲಿ ಮಾಡುವಂತಹ ಒಂದು ಗೋಧಿ ಹಿಟ್ಟಿನ ಲಾಡು ರೆಡಿಯಾಗಿದೆ. ಇದನ್ನು ಕೇವಲ 10 ನಿಮಿಷದಲ್ಲಿ ಸುಲಭದಲ್ಲಿ ಮಾಡಬಹುದು. ನಾವು ಹೊರಗಿನಿಂದ ತಂದು ತಿನ್ನುವುದಕ್ಕಿಂತ 1 ಕಪ್ ಗೋಧಿ ಹಿಟ್ಟಿದ್ರೆ ಹೀಗೆ ಮನೆಯಲ್ಲೇ ಮಾಡಿಕೊಂಡು ತಿನ್ಬೋದು. ಈ ಲಾಡು ಮಾಡಲಿಕ್ಕೆ ಸಕ್ಕರೆಯ ಬದಲು ಬೆಲ್ಲವನ್ನು ಕೂಡ ಯೂಸ್ ಮಾಡ್ಬೋದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.